ಶುಭ ಕರ್ಮಗಳ ಸಮರ್ಪಣೆಯನ್ನು ಮಾಡಬೇಕು. ಅಶುಭ ಕರ್ಮಗಳನ್ನು ದೇವರೇ ನನ್ನ ಪೂರ್ವಜನ್ಮದ ಕರ್ಮ ಹಾಗೂ ನನ್ನ ಯೋಗ್ಯತೆಗೆ ತಕ್ಕಂತೆ ಅಶುಭ ಕರ್ಮವನ್ನು ಮಾಡಿಸಿದ ಅಂತ ತಿಳಿಯಬೇಕು. ಆದರೆ ಈ ಅಶುಭ ಕರ್ಮ ದೇವರ ಪೂಜೆ ಅಂತ ತಿಳಿದು ದೇವರಿಗೆ ಸಮರ್ಪಣೆ ಮಾಡಬಾರದು. ಸಮರ್ಪಣೆ ಅಂದರೆ ಏನು ಅಂತ ನಿನ್ನೆ ತಿಳಿದಿದ್ದೀರಲ್ಲ, ನಿಮಗೆಲ್ಲ ಗೊತ್ತಿದ್ದ ಶ್ಲೋಕ, ನಾಹಂ ಕರ್ತ ಹರಿಃ ಕರ್ತ ತತ್ಪೂಜಾ ಕರ್ಮ ಚಾಖಿಲಂ. 2 ಪಾಯಿಂಟ್ಸ್. ನಾನು ಮಾಡಿದ್ದಲ್ಲ ದೇವರು ಮಾಡಿಸ್ತಾನೆ, ನಂಬರ್ 1. ನಂಬರ್ 2, ಎರಡನೆಯದು, ಇದೆಲ್ಲ ದೇವರ ಪೂಜೆ ಅಂತ. ಅದು ಶುಭ ಕರ್ಮವೋ ಅಶುಭ ಕರ್ಮವೋ, ಸಂಧ್ಯಾವಂದನ ಮಾಡ್ತೀರೋ, ಕಳ್ಳತನವೋ ಸುಳ್ಳೋ, ಏನೋ ಒಳ್ಳೆಯದೋ ಕೆಟ್ಟದ್ದು, ಏನು ಮಾಡಿದ್ರು ನಹಂಕರ್ತ ಹರಿಃಕರ್ತ, ಇದಂತೂ ಕಾಮನ್. ಯಾವುದೂ ನಾನು ಸ್ವತಂತ್ರವಾಗಿ ಮಾಡಿದ್ದಲ್ಲ, ದೇವರೇ ಮಾಡಿಸಿದ್ದು. ಎರಡನೆಯ ಪಾರ್ಟ್ ಇದೆಯಲ್ಲ, ಇದು ದೇವರ ಪೂಜೆ ಅಂತ, ಅದು ಮಾತ್ರ ಕಾಮನ್ ಅಲ್ಲ. ಶುಭ ಕರ್ಮಗಳಿಗೆ ಮಾತ್ರ ಇದು ದೇವರ ಪೂಜೆ ಅಂತ ಸಮರ್ಪಣೆ ಮಾಡೋದು. ಅಶುಭ ಕರ್ಮಗಳನ್ನು ದೇವರಿಗೆ ಪೂಜೆ ಅಂತ ಸಮರ್ಪಣೆ ಮಾಡುವಂತಿಲ್ಲ. ಭಗವಂತ, ಈ ಅಶುಭ ಕರ್ಮ ನಾನು ಮಾಡಬಾರದಾಗಿತ್ತು, ಆದರೆ ನನ್ನ ಪೂರ್ವಜನ್ಮದ ಯಾವುದೋ ಒಂದು ಕರ್ಮ, ನಾನು ಆ ತಪ್ಪು ಕೆಲಸ ಮಾಡಿದ್ದಕ್ಕೆ ಈ ತಪ್ಪು ಮಾಡುವ ಹಣೆ ಬರಹ ನನಗೆ ಬಂತು. ನನ್ನ ಯೋಗ್ಯತೆ, ನನ್ನ ಪ್ರಾಚೀನ ಕರ್ಮಕ್ಕೆ ಅನುಗುಣವಾಗಿ ಇವತ್ತು ನನ್ನಿಂದ ಈ ಕೆಟ್ಟ ಕೆಲಸ ಮಾಡಿಸಿದ್ದಿ. ಏಕಾದಶಿ ತಿನ್ನಬಾರದು, ಏಕಾದಶಿ ದಿನ ಇವತ್ತು ತಿನ್ನುವಂತೆ ನನಗಾಯಿತು. ಯಾಕೆಂದ್ರೆ ಹಿಂದೊಂದು ತಪ್ಪು ಕೆಲಸ ನಾನು ಮಾಡಿದ್ದಕ್ಕೆ ಇನ್ನೊಂದು ತಪ್ಪು ಕೆಲಸ ಮಾಡೋ ಹಾಗೆ ನೀನು ನನಗೆ ಪ್ರಚೋದನೆ ಮಾಡಿದ್ದಿ. ಆದರೆ ಮತ್ತೆ ಇನ್ನೊಮ್ಮೆ ಇಂತಹ ತಪ್ಪು ಕೆಲಸ ನನ್ನಿಂದ ಆಗದೇ ಇರೋ ಹಾಗೆ ಮಾಡು. ಅಶುಭ ಕರ್ಮಗಳು ನಮ್ಮಿಂದ ನಡೆದಾಗ ಬುದ್ಧಿಪೂರ್ವಕ ಮಾಡೋದಲ್ಲ, ಮಾಡಬಾರದು ಅಂತ ಮನಸ್ಸಿರತ್ತೆ. ಯಾವುದೋ ಒಂದು ಒತ್ತಡದಿಂದ ಅಶುಭ ಕರ್ಮ ನಮ್ಮಿಂದ ಆಗತ್ತೆ. ಆದಾಗ ಒಳಗಿದ್ದು ನೀನೇ ಮಾಡಿಸಿದ್ದಿ ದೇವರು, ನನ್ನ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ, ನನ್ನ ಯೋಗ್ಯತೆಗೆ ಅನುಗುಣವಾಗಿ ಮತ್ತೆ ಇಂತಹ ಅಶುಭ ಕರ್ಮ ನನ್ನಿಂದ ಆಗದೇ ಇರೋ ಹಾಗೆ ಅನುಗ್ರಹ ಮಾಡು ಅಂತ ಕೇಳಿಕೊಳ್ಳುವುದು. ಶುಭ ಕರ್ಮಗಳನ್ನು ಮಾಡಿದಾಗ ಮಾತ್ರ ದೇವರೇ ನೀನೇ ಮಾಡಿಸಿದ್ದು ಒಳಗಿದ್ದು, ಇಂತಹ ಶುಭ ಕರ್ಮಗಳನ್ನು ಮತ್ತೆ ಮತ್ತೆ ನನ್ನಿಂದ ಮಾಡಿಸು, ಇದು ನಿನ್ನ ಪೂಜೆ ಅಂತ ಸ್ವೀಕಾರ ಮಾಡು ಎಂಬುದಾಗಿ ಸಮರ್ಪಣೆ ಮಾಡುವುದು. ಸುಮ್ಮನೆ ನಿಮಗೆ ಬೇಕು ಅಂದರೆ ಕ್ಲಾಸಿಫಿಕೇಶನ್ ಮಾಡೋದಾಗಿದ್ರೆ ಅದನ್ನು ಅರ್ಪಣೆ ಅಂತ ಕರೆಯಬಹುದು ಅಶುಭ ಕರ್ಮಗಳಿಗೆ. ಇಲ್ಲಿ ಸಮರ್ಪಣೆ, ಯಾಕೆಂದ್ರೆ ಇದನ್ನು ಪೂಜಾರೂಪವಾಗಿ ನಾವು ಅರ್ಪಣೆ ಮಾಡ್ತೇವೆ. ಅದು ಕೇವಲ ದೇವರು ಮಾಡಿಸಿದ್ದು ಅಂತ ಮಾತ್ರ ತಿಳಿದು ಮತ್ತೆ ಇಂತಹ ಕಾರ್ಯ ಮಾಡಿಸೋದು ಬೇಡ ಅಂತ ಕೇಳಿಕೊಳ್ತೇವೆ. ಇದನ್ನು ಚೆನ್ನಾಗಿ ತಿಳಿಯಬೇಕು. ಯಾಕೆಂದ್ರೆ ಅನೇಕ ಜನ ಒಳ್ಳೆಯದೋ ಕೆಟ್ಟದ್ದೋ ಎಲ್ಲವನ್ನೂ ದೇವರಿಗೆ ಸಮರ್ಪಣೆ ಮಾಡೋಣ ಅಂತ, ಅದಕ್ಕೆ ಶ್ರೀಮದಾಚಾರ್ಯರು ಒಪ್ಪಿಗೆ ಕೊಟ್ಟಿಲ್ಲ. ಸತ್ಕರ್ಮಗಳನ್ನು, ಶುಭ ಕರ್ಮಗಳನ್ನು ಮಾತ್ರ ದೇವರಿಗೆ ಪೂಜಾರೂಪದಲ್ಲಿ ಸಮರ್ಪಣೆ ಮಾಡುವುದು. ಅಶುಭ ಕರ್ಮಗಳನ್ನು ದೇವರು ಮಾಡಿಸಿದ ಅಂತೆಷ್ಟೇ ಚಿಂತನೆ ಮಾಡಿ ಮತ್ತೆ ಮಾಡಿಸಬೇಡ ಅಂತ ಬೇಡಿಕೊಳ್ಳೋದೇ ಹೊರತು ಸಮರ್ಪಣೆಯಲ್ಲ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ ಭಗವದ್ಗೀತಾ ಭಾಷ್ಯಾದಿಗಳಲ್ಲಿ. ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಸಭಾಸಾರ ಸಂಗ್ರಹದಲ್ಲಿಯೂ ಕೂಡ ಇದರ ಬಗ್ಗೆ ಚೆನ್ನಾಗಿ ವಿವರಣೆಯನ್ನು ಕೊಟ್ಟು ನಮಗೆ ಮನದಟ್ಟು ಮಾಡಿಕೊಟ್ಟಿದ್ದಾರೆ. ಪುಣ್ಯ ಪಾಪಗಳನ್ನು ಅರ್ಪಿಸು ಅವನೆಡೆಗೆ ಅಂತ ಹರಿಕಥಾಮೃತ ಸಾರದಲ್ಲಿ ಪುಣ್ಯವೋ ಪಾಪವೋ, ಶುಭ ಕರ್ಮವೋ ಅಶುಭ ಕರ್ಮವೋ ಏನಿದ್ದರೂ ದೇವರಿಗೆ ಅರ್ಪಿಸು ಅಂತ ಹೇಳಿದ್ದಾರೆ. ನೋಡಿ, ಗಮನಿಸಿ, ಅರ್ಪಿಸು, ಸಮರ್ಪಿಸು ಅಂತ ಹೇಳಿಲ್ಲ ಹರಿಕಥಾಮೃತ ಸಾರದಲ್ಲಿ. ಅರ್ಪಣೆ ಮಾಡಿ, ಸಮರ್ಪಣೆ ಅಲ್ಲ. ಅರ್ಪಣೆ ಅಂದ್ರೆ ಬರೀ ದೇವರು ಮಾಡಿಸಿದ ಅಂತ ಚಿಂತನೆ ಮಾಡಿ. ಇದು ದೇವರ ಪೂಜಾರೂಪ ಅನ್ನುವ ಸಮರ್ಪಣೆ ಏನಿದೆ ಅದನ್ನು ಮಾತ್ರ ಪುಣ್ಯಗಳ ಸಮರ್ಪಣೆ ಮಾತ್ರ, ಶುಭ ಕರ್ಮಗಳ ಸಮರ್ಪಣೆ ಮಾತ್ರ ಎಂಬುದಾಗಿ ನಾವು ಚೆನ್ನಾಗಿ ಇದರ ಬಗ್ಗೆ ತಿಳಿಯಬೇಕು. ಸಮರ್ಪಣೆಯನ್ನು ಮಾಡುವಾಗ ಕೇವಲ ದೇವರಿಗೆ ಅಂತೂ ಅನ್ಕೊಳ್ಬೇಡಿ. ಗುರುಗಳು, ತತ್ವಾಭಿಮಾನಿ ದೇವತೆಗಳು, ವಾಯುದೇವರು ಹಾಗೂ ಭಗವಂತ ಇವರೆಲ್ಲರ ಚಿಂತನವನ್ನು ಮಾಡಿಯೇ ಸಮರ್ಪಣೆ ಮಾಡಬೇಕು. ಗುರುಗಳ ಅನುಗ್ರಹದಿಂದ ಈ ಕಾರ್ಯ ನಡೆದಿದೆ, ತತ್ವಾಭಿಮಾನಿ ದೇವತೆಗಳು ವಾಯುದೇವರ ಪ್ರೇರಣೆಯಿಂದ ನಡೆದಿದೆ, ಎಲ್ಲರಿಗೂ ಪ್ರೇರಕನಾಗಿ ಭಗವಂತ ಇದ್ದಾನೆ ಅಂತ ತಿಳಿದು ತಾರತಮ್ಯ ಕ್ರಮದಲ್ಲಿ ಅವರೆಲ್ಲರ ಅಧೀನವಾಗಿ ಈ ಕರ್ಮ ನಡೆದಿದೆ ಅಂತ ಎಲ್ಲರಿಗೂ ಸಮರ್ಪಣೆ.
ಮುಖ್ಯವಾಗಿ ಸರ್ವಾಂತರ್ಯಾಮಿಯಾದ ಭಗವಂತನಿಗೆ. ಹೀಗೆ ಅನುಸಂಧಾನ ಇರಬೇಕು. ನಾನಾಯಿತು ದೇವರಾಯಿತು, ದೇವರು ಮಾಡಿಸಿದ್ದು ನಾನು ಮಾಡಿದ್ದು, ನಮ್ಮಿಬ್ಬರದೇ ಸಂಬಂಧ ಅಂತ ತಿಳಿಯುವಂತಿಲ್ಲ. ಮಧ್ಯದಲ್ಲಿ ಈ ತಾರತಮ್ಯವನ್ನು ತಿಳಿಯಲೇಬೇಕು. ಹಾಗೆ ಮಾಡಿದರೆ ಮಾತ್ರ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ, ಇಲ್ಲದಿದ್ದರೆ ಸ್ವೀಕಾರ ಮಾಡೋದಿಲ್ಲ ಎಂಬ ಅಂಶವನ್ನು ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಈ ಅನುಸಂಧಾನದಿಂದ ಸಮರ್ಪಣೆಯನ್ನು ಮಾಡಬೇಕು ಅಂತ ಕವಿ ಎಂಬ ಜ್ಞಾನಿಗಳು ಉಪದೇಶ ಮಾಡುತ್ತಾರೆ.